ಗುರುವೇ, ನನ್ನ ಫಾಲೋವರ್ ಒಬ್ಬರು ಒಂದು ವಿಚಿತ್ರ ಕ್ವಶನ್ ಕೇಳಿದ್ದಾರೆ. ಬರೋ ಕೊತ್ತಂಬರಿ ಸೊಪ್ಪಿನಲ್ಲಿ ಸೀಡ್ಸ್ ಎಲ್ಲಿರುತ್ತೆ? ನಗಕ್ಕಾಗ್ದೆ ಅಳಕ್ಕಾಗ್ದೆ ಬನ್ನಿ ಈ ವಿಡಿಯೋದಲ್ಲಿ ನಮ್ಮ ಬ್ರೋ ಕ್ವಶನ್ಗೆ ಆನ್ಸರು ಜೊತೆಗೆ ನಾನು ಯೂಸ್ ಮಾಡಿರೋ ಸೀಡ್ಸ್ ಬ್ರ್ಯಾಂಡ್ ಯಾವುದು, ರೇಟ್ ಎಷ್ಟು, ಖರ್ಚು ಎಷ್ಟು ಬರುತ್ತೆ ಒಂದು ಎಕರೆಗೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಫುಲ್ ನೋಡಿ. ಇದು ಕೇವಲ ನಮ್ಮ ಫಾಲೋವರ್ಸ್ ಕ್ವಶನ್ ಮಾತ್ರ ಅಲ್ಲ, ಎಷ್ಟೋ ನಮ್ಮ ಈಗಿನ ಜನ್ರೇಷನ್ಗೆ ಈ ವಿಷಯ ಗೊತ್ತಿಲ್ಲ. ಬರೋ ಕೊತ್ತಂಬರಿ ಸೊಪ್ಪನ್ನ ನೀವು ಅಂಗಡಿಯಿಂದ ತರೋದು 30 ರಿಂದ 40 ದಿನದ ಸಸಿ. ಅದನ್ನು ಹಾಗೆ ಬಿಟ್ಟಾಗ ಅದು ಚೆನ್ನಾಗಿ ಬಲ್ತು ಹೂ ಬಿಟ್ಟು ಅದರಲ್ಲಿ ಬಿತ್ತನೆ ಬೀಜ ಸಿಗುತ್ತೆ, ಅಂದರೆ ಧನಿಯಾ ಸಿಗುತ್ತೆ. ಆ ಧನಿಯಾನ ಬಿತ್ತನೆ ಮಾಡಿದಾಗ ನಮಗೆ ಕೊತ್ತಂಬರಿ ಸಿಗುತ್ತೆ. ಈ ಪ್ರೋಸೆಸ್ಸು ನಾರ್ಮಲಿ ಸೀಡ್ಸ್ ಕಂಪನಿಗಳಲ್ಲಿ ನರ್ಸರಿಗಳಲ್ಲಿ ನಡೆಯುತ್ತೆ. ಹಾಗೆ ಎಷ್ಟೋ ಈಗಿನ ಜನ್ರೇಷನ್ ಮಕ್ಕಳಿಗೆ ಕೃಷಿ ಬಗ್ಗೆ ಸಾಮಾನ್ಯ ಜ್ಞಾನ ಸಹ ಇಲ್ಲ. ಈ ನಮ್ಮ ಸರ್ಕಾರಗಳು ಹಾಗೆ ಇದ್ದಾವೆ. ಪಠ್ಯಪುಸ್ತಕಗಳಲ್ಲಿ ಒಂದು ಪಕ್ಷ ಟಿಪ್ಪು ಸುಲ್ತಾನ್ ಪಾಠ ಇಡಬೇಕು ಅಂತ, ಒಂದು ಪಕ್ಷ ಇಡಬಾರ್ದು ಅಂತ ಕಿತ್ತಾಡ್ಕೊಂಡಿದ್ದಾರೆ. ಅದ್ರ ಬದಲು ವ್ಯವಸಾಯದ ಬಗ್ಗೆ, ಕೃಷಿ ಚಟುವಟಿಕೆ ಬಗ್ಗೆ ಮಕ್ಕಳಿಗೆ ತಿಳಿಸುವಂಥ ಸಿಲೆಬಸ್ ಇಟ್ಟರೆ ತುಂಬ ಒಳ್ಳೆಯದು. ಇನ್ನು ವಿಷಯಕ್ಕೆ ಬರ್ತೀನಿ. ನಾನು ಚೆಲ್ಲಿರೋದು ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಅಂತ ಕಂಪನಿ. ಇದು ಕೆಜಿಗೆ 300 ರೂಪಾಯಿ ಆಯಿತು. 1 ಎಕರೆಗೆ 30 kg ಬೇಕು. ಸೀಡ್ಸ್ ಚೆನ್ನಾಗಿರುತ್ತೆ ಅಂತ ಕಂಪ್ನಿಯವ್ರು ಹೇಳಿದ್ದಾರೆ. ಬಟ್ ನೋಡೋಣ ರಿಸಲ್ಟ್ ಹೇಗಿದೆ ಅಂತ. 30 ದಿನ ಬೇಕಿದ್ದು ಬರೋದಕ್ಕೆ. ಹಾಗೆ ಈ ನನ್ನ ಚಾನಲಲ್ಲಿ ನನ್ನ ಕೊತ್ತಂಬರಿ ಬೆಳೆಯ ಪ್ರತಿದಿನದ ವಿಡಿಯೋಗಳು ಮಾಡ್ತಾ ಇರ್ತೀನಿ. ಸೊ ನನ್ನ ಚಾನಲ್ ಫಾಲೋ ಮಾಡಿ. ಧನ್ಯವಾದಗಳು. ಜೈ ಹಿಂದ್.